ಟಮಾಟೆ ಹಣ್ಣು ಈ ಥರ ಕೊಯ್ಕೊಂಬಿಟ್ಟು ಮಿಕ್ಸಿನಲ್ಲಿ ಹಾಕಬೇಕು. ಮಿಕ್ಸಿಯಲ್ಲಿ ಈ ಟಮಾಟೆ ಹಣ್ಣು ಹಾಕಿ ಸಣ್ಣಗೆ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ರುಬ್ಕೊಳ್ಳಿ, ಸಣ್ಣಗಾಗುತ್ತೆ. ಆಮೇಲೆ ಅದಕ್ಕೆ ನೀವು ಸೋಸಬೇಕು. ನಾನು ಇವಾಗ ಸಣ್ಣಗೆ ಮಾಡಿದ್ದೀನಲ್ಲ, ಇದು ಸೋಸಬೇಕು. ಟಮಾಟೆ ಹಣ್ಣಿಂದು ಎಲ್ಲ ಸೋಸಬೇಕು. ಸೋಸಿಬಿಟ್ಟು ಚೆನ್ನಾಗಿ ತಕ್ಕೊಂಬಿಟ್ಟು ಆಮೇಲೆ ಇದು ಎಲ್ಲ ಚೆನ್ನಾಗಿ ಗಟ್ಟಿಗೆ ಇರೋದೆಲ್ಲ ಬಂದುಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದರಲ್ಲಿ ನೀರು ಹಾಕ್ಕೊಂಬಿಟ್ಟು ಸೋಸ್ಕೊಂಬಿಡಿ. ನೋಡಿ, ಇದು ಈ ಬಟ್ಲ ಇದೆಯಲ್ಲ, ಈ ಬಟ್ಲಿಂದ ಇದು ಟೊಮಾಟೊ ಸಾಸು ಒಂದು ಬಟ್ಲ ಇದೆ. ಇದು ಆ ಬಟ್ಲಿಂದ ಒಂದು ಬಟ್ಲ ಇದೆ. ಇವಾಗ ಇದು ಬಟ್ಲ ಒಂದು ಬಟ್ಲ ಆಯ್ತಲ್ಲ, ಇದು ಒಂದು ಬಟ್ಲ ಹಾಕೋಣ. ಏನು ಇದು ಅಂದರೆ ಕಾರ್ನ್ಫ್ಲವರ್. ಇದು ಹಾಕಿ ನೋಡಿ, ಎಲ್ಲ ಪೌಡ್ರ್ ಹಾಕಿದ್ದೀನಿ. ಹಾಕಿಬಿಟ್ಟು ಆವಾಗ ಇದು ಕಲಿಸ್ಬಿಡೋಣ. ಚೆನ್ನಾಗಿ ಕಲಿಸ್ಬೇಕು. ನಿಮಗೆ ಆಗಿಲ್ಲ ಅಂದರೆ ನೀರಿನಲ್ಲಿ ಹಾಕಿ ಬೇಕಾದರೆ ಕಲಿಸ್ಕೋಬೋದು. ನೀರು ಹಾಕಿ ಇದು ವೈಟ್ ಆಗಿದೆಯಲ್ಲ, ನಿಮ್ಗೆ ಮತ್ತೆ ನಾವು ಒಲೆ ಮೇಲಿಟ್ಟು ಮತ್ತೆ ನಾವು ಮಾಡಿದರೆ ಕುದಿತಾ ಇದ್ದರೆ ಗಟ್ಟಿಯಾಗುತ್ತೆ, ಕಲರ್ ಬರುತ್ತೆ. ಈ ಥರ ನೀವು ಈ ಥರ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದೆಲ್ಲ ಉಂಡೆ ಇರಬಾರ್ದು. ಈ ಥರ ಎಲ್ಲ ಕಲಿಸ್ಕೋಬೇಕು ನಾವು. ಚೆನ್ನಾಗಿ ಕಲಿಸ್ಕೊಂಬಿಡಿ. ಇದು ನೋಡಿ, ಈ ಥರ ಹಚ್ಚಿದ್ದೀನಿ. ಸಣ್ಣ ಉರಿಯಲ್ಲಿ ನೀವು ಈ ಥರ ತಿರುಗ್ತಾ ಇರಬೇಕು. ಇದು ತಿರುಗ್ತಾ ಇದ್ಬಿಟ್ರೆ ನಿಮಗೆ ಚೆನ್ನಾಗಿ ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆದಮೇಲೆ ನೀವು ಸ್ವಲ್ಪ 1-2 ಸ್ಪೂನು ತುಪ್ಪ ಸೇರಿಸ್ಬೇಕು. ಇದಕ್ಕೆ ತುಪ್ಪ ಸೇರಿಸಿ ಆಮೇಲೆ ಮತ್ತೆ ಈ ಥರನೇ ಮಾಡ್ತಾಯಿರಿ. ಗಟ್ಟಿ ಆದಮೇಲೆ ಇದು ಗಟ್ಟಿ ಆದಮೇಲೆ ಸ್ವಲ್ಪ ಗಟ್ಟಿ ಬರಬೇಕು. ಮತ್ತು ಅಷ್ಟು ಗಟ್ಟಿ ಅಲ್ಲ, ಸ್ವಲ್ಪ ಗಟ್ಟಿ ಬರಬೇಕು. ಆಮೇಲೆ ಮತ್ತೆ ನೀವು ಇದು ಸಕ್ಕರೆ ಸೇರಿಸ್ಬೇಕು. ಒಂದು ಬಟ್ಲ, ಇದೇ ಒಂದು ಬಟ್ಲ ನಾನು ತೊಗೊಂಡಿದ್ದೀನಿ. ಇದೇ ಒಂದು ಬಟ್ಲ ನೀವು ಸಕ್ಕರೆ ಸಿಹಿ ಇದ್ದರೆ ನಿಮ್ಗೆ ಜಾಸ್ತಿ ಸಿಗಬೇಕಂದ್ರೆ ಒಂದು ಬಟ್ಲ ಹಾಕಿ, ಇಲ್ಲ ಕಮ್ಮಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಗೆ ಕಲಿಸ್ಬಿಡಿ. ಹಿಂಗೆ ಗಟ್ಟಿ ಮಾಡಬೇಕು. ಇದು ಕಲರ್ ಬರುತ್ತೆ. ಇದು ನೀವು ಕಲರ್ ಏನು ಹಾಕೋದು ಬೇಕಾಗಿಲ್ಲ, ಕಲರ್ ಬರುತ್ತೆ. ಆಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಗಟ್ಟಿ ಆಗ್ತೈತೆ. ಆದಮೇಲೆ ನೀವು ಒಂದು ತಟ್ಟೆಗೆ ತುಪ್ಪ ಹಚ್ಚಿರಿ, ಇಲ್ಲ ಅಂದರೆ ಎಣ್ಣೆ ಹಚ್ಚಿ ತಟ್ಟೆ ಮೇಲೆ ಸುರಿಬಿಡಿ. ಗಟ್ಟಿ ಇರಬೇಕು, ಅಂದರೆ ಭಾಳ ಗಟ್ಟಿ ಬೇಡ, ಮತ್ತು ಮಾಮೂಲಾಗಿ ತಳ್ಳಗೂ ಬೇಡ. ಸ್ವಲ್ಪ ಮಾಮೂಲಾಗಿ ಇವಾಗ ನಿಮಗೆ ತಟ್ಟೆ ಮೇಲೆ ಹಾಕಿದರೆ ಬೀಳ್ತಾ ಇರಬೇಕದು. ಆ ಥರ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನೀವು ಫ್ರಿಜ್ನಲ್ಲಿ ಇಟ್ಟು ತೆಗೆದುಬಿಡಿ. ಕೊಯ್ದು ನೋಡಿರಿ ಎಷ್ಟು ಚೆನ್ನಾಗಿ ಹಲ್ವಾ ಥರ ಬರುತ್ತೆ. ಟಮಾಟೆ ಹಣ್ಣು ಹಲ್ವಾ ಥರ ಬರುತ್ತೆ, ಬರ್ಫಿ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ನೋಡಿ